ಪ್ರತಿದಿನ ಉಷ್ಣತೆ ಹೆಚ್ಚಾಗುತ್ತಾ ಹೋದಂತೆ ತೋಟಗಳಲ್ಲಿ ನೀರಿನ ಸಮಸ್ಯೆ ಜೊತೆಗೆ ರಸ ಹೀರಿಕೊಳ್ಳುವ ಕೀಟಗಳ ಹಾವಳಿ ಹೆಚ್ಚಾಗುತ್ತಾ ಹೋಗುತ್ತಿದೆ. ಅದರಲ್ಲಿಯೂ ಸಹ ಕೆಂಪು ನುಸಿ, ಬಿಳಿ ನುಸಿ ಮತ್ತು ಬಿಳಿ ನೊಣದ ಬಾಧೆ ದಿನಗಳದಂತೆ ಉಷ್ಣತೆಯ ಸಹಾಯದಿಂದ ಗಿಡಗಳಿಂದ ರಸಗಳನ್ನು ಹೀರಿಕೊಂಡು ಬೆಳವಣಿಗೆಗೆ ಸ್ಥಗಿತಗೊಳಿಸುತ್ತಿವೆ. ಮೊದಲನೇದಾಗಿ ಕೆಂಪು ನುಸಿಯು ಈ ರೀತಿಯ ಎಲೆಯ ಕೆಳಭಾಗದಲ್ಲಿ ಕುಂಕುಮ ರೀತಿಯ ಕೆಂಪು ಬಣ್ಣ ಗೋಚರವಾಗುತ್ತದೆ. ಇದರಿಂದ ಹಳದಿ ಬಣ್ಣಕ್ಕೆ ತೋಟವು ತಿರುಗುತ್ತದೆ. ಇದರ ಒಂದು ನಿಯಂತ್ರಣಕ್ಕೆ ಸ್ಪಿರೋಮೆಸಿಫೆನ್ ಅಥವಾ ಪ್ರೊಪಾರ್ಗೇಟ್ 2 ml ಪ್ರತಿ ಲೀಟರ್, ಅದರ ಜೊತೆ ಸಿಲಿಕಾನ್ ಬೇಸ್ಡ್ ಸ್ಪ್ರೆಡ್ಡರ್ 1 ml ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು. ಎರಡನೇದಾಗಿ ಬಿಳಿ ನುಸಿಯ ಬಾಧೆಯು ಎಲೆಯು ಸುಟ್ಟಂತೆ ಮತ್ತು ಕಂಪ್ಲೀಟ್ ಆಗಿ ಹಳದಿ ಬಣ್ಣಕ್ಕೆ ತಿರುಗುವುದನ್ನು ಕಂಡುಬರುತ್ತದೆ. ಇದು ಮುಖ್ಯವಾಗಿ ಹೆಚ್ಚು ನೀರು ಕೊಡುವುದರಿಂದ ಮತ್ತು ಬೇಸಿಗೆಯಲ್ಲಿ ಅಂತರ್ ಬೆಳೆಯಾಗಿ ಯಾರು ಬೆಳೆಯುವುದಿಲ್ಲವೋ ಅಂಥ ತೋಟದಲ್ಲಿ ಇದರ ಬಾಧೆ ಹೆಚ್ಚಾಗಿರುತ್ತದೆ. ಇದರ ಹತೋಟಿಗೆ ಹೆಕ್ಸಿಥಿಯಾಜಾಕ್ಸ್ 1.5 ml, ಇದರ ಜೊತೆ ಸ್ಪ್ರೆಡ್ಡರ್ 1 ml ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು. ಮೂರನೇದಾಗಿ ಬಿಳಿ ನೊಣದ ಲಕ್ಷಣವು ಬಿಳಿ ಮೊಟ್ಟೆಯ ಸುರುಳಿಗಳು ಕಂಡುಬರುತ್ತವೆ. ಗಿಡದ ಪತ್ರ ಹರಿತು ನಿಂತು ಹೋಗಿ ಬೆಳವಣಿಗೆಗೆ ಕುಂಠಿತವಾಗುತ್ತದೆ. ಇದರ ಒಂದು ನಿಯಂತ್ರಣಕ್ಕೆ ನೀಮ್ ಆಯಿಲ್ 5 ml ಪ್ರತಿ ಲೀಟರು, ಫಿಪ್ರೋನಿಲ್ 2 ml ಪ್ರತಿ ಲೀಟರ್ಗೆ, ಸ್ಪ್ರೆಡ್ಡರ್ 1 ml ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡುವುದರಿಂದ ಇದರ ಒಂದು ನಿಯಂತ್ರಣ ಮಾಡಬಹುದು.